ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು, ಸಂಚಿಕೆ 34. ದಯಾನಂದ್ ಒಡನೆ ಮುಡಿಗೆ ಕೈ ಹಾಕಿದ್ದರಿಂದ ತರತರ ನಡುಗಿದಳು ಹುಡುಗಿ. ಇಷ್ಟು ವರ್ಷದಲ್ಲಿ ಅವಳ ಜೀವನದಲ್ಲಿ ಯಾರೂ ಕೂಡ ಒಂದೇ ಒಂದು ಮಾತು ಜೋರಾಗಿ ಆಡಿಲ್ಲ. ಅಂಥದ್ರಲ್ಲಿ ಯಾರೋ ಗೊತ್ತಿಲ್ಲದೆ ಇರುವವರು ಏಕಾಏಕಿ ಹೀಗೆ ಬಂದು ಬೊಬ್ಬೆ ಹೊಡೆದರೆ ಅವಳ ಪರಿಸ್ಥಿತಿ ಏನಾಗಬಹುದು? ಆ ನೋವಿಗೆ ಮುಖ ಕಿವಿಚಿದವಳು, ನಿಜವಾಗಿಯೂ ನೀವು ಯಾರು ಎಂದು ನಮಗೆ ತಿಳಿದಿಲ್ಲ, ದಯವಿಟ್ಟು ನನ್ನನ್ನು ಬಿಡಿ, ತುಂಬ ನೋವಾಗುತ್ತಿದೆ ಎಂದು ಬಿಡಿಸಿಕೊಳ್ಳಲು ಎಷ್ಟು ಪ್ರಯತ್ನ ಪಟ್ಟರೂ ದಯಾನಂದ್ ಕೈ ಬಿಗಿಯಾಗುತ್ತಿತ್ತು ಹೊರತು ಸಡಿಲವಾಗುತ್ತಿರಲಿಲ್ಲ. ಏನು ನಾಟಕ ಮಾಡ್ತೀರಾ? ಸಿಂಚನ ಯಾರು ಎಂದು ಗೊತ್ತಿಲ್ವಾ? ಹೇಳು. ಸಿಂಚನ ಹೆಸರು ಹೇಳಿದ ತಕ್ಷಣ ಅವಳಿಗೆ ಅರ್ಥವಾಯಿತು, ಇವರು ಸಿಂಚನ ಅಪ್ಪನೆಂದು. ಆದರೆ ಆ ಮನುಷ್ಯ ನಡೆದುಕೊಳ್ಳುತ್ತಿರುವ ರೀತಿಗೆ ಸಿಂಚನ ಅಕ್ಕ ಇನ್ನೆಷ್ಟು ಕಷ್ಟಪಟ್ಟಿರಬಹುದು ಎಂದು ಯೋಚಿಸಿದಳು. ನಿನ್ನ ಅಣ್ಣನಿಗೆ ಹೇಳು, ಪ್ರೀತಿ ಗೀತಿ ಅಂತ ಏನಾದರೂ ಅವಳ ಹಿಂದೆ ಸುತ್ತಲು ಬಂದರೆ, ಕೆಲಸಕ್ಕೆ ಅಂತ ಬಂದಿರುವ ಅವನು, ಓದಲು ಬಂದಿರುವ ನೀನು ಇಬ್ಬರು ಜೀವಂತವಾಗಿ ನಿಮ್ಮ ಊರಿಗೆ ಹೋಗುವುದಿಲ್ಲ. ನೀವು ಬೆಂಗಳೂರಿನಲ್ಲಿ ಇದ್ವಿ ಎಂದು ಹೇಳಲು ಯಾವ ಕುರುಹು ಸಿಗದಂತೆ ಮಾಡುತ್ತೇನೆ ಎಂದು ಅಬ್ಬರಿಸಿದ. ಆದರೆ ಅವಳ ಕೂದಲು ಮಾತ್ರ ಬಿಟ್ಟಿರಲಿಲ್ಲ. ಕೊನೆಯಲ್ಲಿ ಅವಳನ್ನು ಜೋರಾಗಿ ತಳ್ಳಿದನು. ಅವಳ ತಲೆ ಹೋಗಿ ಟಿವಿ ಇಟ್ಟಿದ್ದ ಒಂದು ಟೇಬಲ್ಗೆ ಹೊಡೆಯಿತು. ಆ ನೋವಿಗೆ ಅಮ್ಮ ಎಂದು ತಲೆ ಹಿಡಿದು ಕುಳಿತಳು. ಹಣೆಯಲ್ಲಿ ಸಣ್ಣದಾಗಿ ರಕ್ತ ಬರಲು ಶುರುವಾಯಿತು. ಆ ರಕ್ತ ನೋಡಿಯಾದರೂ ದಯಾನಂದ್ಗೆ ಅವಳ ಮೇಲೆ ಕನಿಕರ ಬರಲಿಲ್ಲ. ಪುನಃ ಅವಳ ಎದುರಿಗೆ ಬಂದವನು ಬಲಗೈಯಲ್ಲಿ ಅವಳ ಕೆನ್ನೆಯನ್ನು ಗಟ್ಟಿಯಾಗಿ ಹಿಡಿದು, ನೋಡು, ನಿನ್ನಣ್ಣ ಜೀವಂತವಾಗಿ ನಿನಗೆ ಬೇಕು ಅಂದರೆ ಅವನಿಗೆ ಬುದ್ಧಿ ಹೇಳು, ಇಲ್ಲದಿದ್ದರೆ ಅವನ ಹೆಣವನ್ನು ನಿಮ್ಮ ಊರಿಗೆ ಪಾರ್ಸಲ್ ಮಾಡಿಬಿಡುತ್ತೇನೆ, ಯೋಚನೆ ಮಾಡು ಎಂದವನು ರೋಷದಿಂದ ಬುಸುಗುಡುತ್ತಾ ಹೊರಟು ಹೋಗುತ್ತಾನೆ. ದಯಾನಂದ್ ನಡೆದುಕೊಂಡ ರೀತಿ, ಆಡಿದ ಮಾತು ಎಲ್ಲವನ್ನು ನೋಡಿದವಳಿಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ಅಣ್ಣನ ಸಾವು ಎಂಬ ಪದ ಕೇಳಿದವಳೆ ತರತರ ನಡುಗಿ ಹೋದಳು. ಹಣೆಯಲ್ಲಿ ರಕ್ತ ಸೋರುತ್ತಿದ್ದರೂ ಅದರ ಪರಿವೇ ಇಲ್ಲದೆ ಕುಳಿತಿದ್ದಳು. ಅಣ್ಣ ಸಿಂಚನ ಅಕ್ಕನ ಪ್ರೀತಿ ಒಪ್ಪಿಕೊಳ್ಳಲು ಯಾಕೆ ಹಿಂದೇಟು ಹಾಕುತ್ತಿದ್ದ ಎಂದು ಇವಾಗ ತಕ್ಕ ಮಟ್ಟಿಗೆ ಅರಿವಾಯಿತು ಅವಳಿಗೆ. ಆದರೆ ಇದರಲ್ಲಿ ಸಿಂಚನ ಅಕ್ಕನ ತಪ್ಪೇನಿದೆ? ಅವರು ಏನು ಮಾಡಿದ್ದಾರೆ ಪಾಪ? ಎಂತಹ ಮಗಳಿಗೆ ಎಂತಹ ತಂದೆ? ಪ್ರಪಂಚದಲ್ಲಿ ಈ ರೀತಿಯ ತಂದೆಯರು ಇರುತ್ತಾರೆ ಎಂದು ನಾನು ತಿಳಿದಿದ್ದೇ ಇವತ್ತು. ಒಬ್ಬ ಮಗಳ ಸಮಾನಾದ ಹೆಣ್ಣಿನ ಬಳಿ ಈ ರೀತಿ ನಡೆದುಕೊಂಡಿದ್ದಾರೆ ಎಂದರೆ ಅವರು ಇನ್ನೂ ಏನೂ ಮಾಡಲು ಹೇಸುವುದಿಲ್ಲ. ಅಂದರೆ ಅಣ್ಣ ಎಂದು ಜೋರಾಗಿ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು. ದಯಾನಂದ್ ಆ ಕಡೆ ಹೋಗುವುದಕ್ಕೂ ಕಿರಣ್ ಸೂರ್ಯ ಈ ಕಡೆ ಬರುವುದಕ್ಕೂ 2 ನಿಮಿಷಗಳ ವ್ಯತ್ಯಾಸ ಅಷ್ಟೆ. ಕಿರಣ ಮನೆಗೆ ಹೋಗ್ತೀನಿ ಎಂದರೂ ಬಿಡದೆ, ಕಾಫಿ ಕುಡಿದು ಹೋಗುವಂತೆ ಬಾ ಎಂದು ಕರೆದುಕೊಂಡು ಬಂದಿದ್ದ ಸೂರ್ಯ. ಇಬ್ಬರು ಹಾಗೆ ಖುಷಿಯಿಂದ ಮಾತನಾಡಿಕೊಂಡು ಬಂದವರು ಅಲ್ಲಿದ್ದ ದೃಶ್ಯವನ್ನು ನೋಡಿ ಹಾಗೆ ಕಲ್ಲಾಗಿ ನಿಂತರು. ಚಿನ್ನು ಅದೇ ಟೇಬಲ್ ಮೂಲೆಯಲ್ಲಿ ಮುದುಡಿ ಕುಳಿತು ಒಂದೇ ಸಮ ದುಃಖಿಸುತ್ತಿದ್ದಳು. ಬೆಳಿಗ್ಗೆ ಮಹಾಲಕ್ಷ್ಮಿಯ ಹಾಗೆ ಕಾಣುತ್ತಿದ್ದವಳು ಈಗ ಕೆದರಿದ ಕೂದಲು, ಬೆವರಿದ ಶರೀರ, ಹಣೆಯಲ್ಲಿನ ರಕ್ತ, ಇದೆಲ್ಲವನ್ನು ನೋಡಿ ಇಬ್ಬರು ದಂಗಾಗಿ ಹೋದರು. ಚಿನ್ನು, ಏನಾಯಿತು? ಯಾಕೆ ಹೀಗಿದ್ದೀಯಾ? ಇದೇನು ರಕ್ತ ಎಂದು ಒಂದೇ ಉಸಿರಿಗೆ ಮೊದಲು ಕಿರಣನೇ ಓಡಿ ಕೇಳಿದನು. ಸೂರ್ಯನಿಗೆ ಮಾತ್ರ ಅಲ್ಲಿನ ದೃಶ್ಯವನ್ನು ನೋಡಿ ಹೆದರಿ ಕಾಲು ಮುಂದೆ ಹೋಗಲು ಸಹಕರಿಸಲಿಲ್ಲ. ಕಿರಣನಿಗೂ ಕೂಡ ಅವಳನ್ನು ನೋಡಿ ಭಯ ಆವರಿಸಿತು. ತನ್ನ ಕರ್ಚೀಫ್ ತೆಗೆದು ರಕ್ತವನ್ನು ಒರೆಸಿ ಅದನ್ನೇ ಪಟ್ಟಿಯನ್ನಾಗಿಸಿ ಕಟ್ಟಿದ. ನಡುಗುವ ಕೈಗಳಿಂದಲೇ ಮೆಲ್ಲ ಹೆಜ್ಜೆ ಇಟ್ಟು ತಂಗಿಯ ಬಳಿಗೆ ಬಂದವನು ಏನಾಯಿತು ಎಂದು ಕೇಳಲು ಸಹ ಗಂಟಲ ಪಸೆ ಆರಿ ಹೋಗಿತ್ತು. ಅಣ್ಣ ತನ್ನ ಬಳಿ ಬಂದ ತಕ್ಷಣ ಬಿಕ್ಕಿ ಬಿಕ್ಕಿ ಜೋರಾಗಿ ಅಳಲು ಶುರು ಮಾಡಿದಳು. ಅಣ್ಣ ಬೀಕಳಿಸುತ್ತಿದ್ದವಳಿಗೆ ಸ್ವರವೇ ಹೊರಗೆ ಬರುತ್ತಿರಲಿಲ್ಲ. ಸೂರ್ಯ ನಡುಗುತ್ತಿದ್ದಾಳೆ. ಮೊದಲು ಕುಡಿಯಲು ನೀರು ತಗೊಂಡ್ಬಾ ಎಂದು ಹೇಳಿದವನು ಅವಳನ್ನು ಅನಾಯಾಸವಾಗಿ ಎತ್ತಿಕೊಂಡು ರೂಮಿನಲ್ಲಿ ಮಂಚದ ಮೇಲೆ ಕೂರಿಸಿದನು. ಸೂರ್ಯ ಒಡನೆಯೇ ನೀರು ತಂದು ಅವಳಿಗೆ ಕುಡಿಸಿದನು. ಚಿನ್ನು, ಮೊದಲು ಸಮಾಧಾನ ಮಾಡ್ಕೊ, ನಿಧಾನವಾಗಿ ಉಸಿರಾಡು, ಆಮೇಲೆ ಮಾತನಾಡುವಂತೆ ಎಂದು ಅವಳಿಗೆ ಹೇಳಿ ಕೆದರಿದ ತಲೆ ಕೂದಲನ್ನು ಹಿಂದಕ್ಕೆ ನೀವುತ್ತಿದ್ದ ಕಿರಣ್, ಯಾಕೋ ಪುಟ್ಟ, ಏನಾಯಿತು? ಯಾಕೀಗೆ ಅಳುತ್ತಿದ್ದೀಯಾ ಎಂದು ಸೋತ ಧ್ವನಿಯಲ್ಲಿ ಹೇಳಿದನು ಸೂರ್ಯ. ಅಣ್ಣ, ಅವರು ನಿನ್ನ ಸಾಯಿಸುತ್ತಾರಂತೆ ಎಂದು ಬಿಕ್ಕಳಿಸುತ್ತಾ ಕಷ್ಟಪಟ್ಟು ನುಡಿದಳು. ಅವಳ ಮಾತು ಕೇಳಿ ಇಬ್ಬರಿಗೂ ಶಾಕ್ ಆಯಿತು. ಏನು ಹೇಳ್ತಿರೋದು ನೀನು? ಯಾರು ಸಾಯಿಸುವುದು? ನಿನಗೆ ಯಾರು ಹೇಳಿದ್ದು? ಸ್ವಲ್ಪ ಅರ್ಥ ಆಗುವ ಹಾಗೆ ಹೇಳು ಎಂದನು ಕಿರಣ. ಅದು ಸಿಂಚನ ಅಕ್ಕನನ್ನು ನೀನು ಮದುವೆಯಾದರೆ ನಿನ್ನನ್ನು ಸಾಯಿಸುತ್ತಾರಂತೆ ಅಳುತ್ತಲೇ ಹೇಳಿದಳು. ನಾನು ಯಾವಾಗ ಸಿಂಚನಳನ್ನು ಮದುವೆ ಆಗ್ತೀನಿ ಅಂದೆ? ಇವಾಗ ನಿನಗೆ ಯಾರು ಹಾಗೆ ಹೇಳಿದ್ದು ಎಂದು ಕೇಳಿದನು ಸೂರ್ಯ. ಅದು ಸಿಂಚನ ಅಕ್ಕ ಇದ್ದಾರಲ್ಲ, ಅವರ ಅಪ್ಪ ಎಂದು. ಅವರ ಮನೆಗೆ ಬಂದದ್ದು, ಅವರು ಹೇಳಿದ ಮಾತುಗಳು, ಅವರು ಕೂದಲು ಹಿಡಿದದ್ದು ಎಲ್ಲವನ್ನೂ ಹೇಳಿದಳು ತನ್ನ ಅಣ್ಣನ ಬಳಿ.
ತಂಗಿಗೆ ಏನಾಯಿತು ಎಂದು ಭಯದಲ್ಲಿ ಇದ್ದವನು ಈಗ ಅವಳ ಮಾತು ಕೇಳಿ ಕ್ರೋಧಗೊಂಡನು. ನನ್ನ ಮನೆಗೆ ಬಂದದ್ದು ಅಲ್ಲದೆ ನಿನ್ನ ಮೇಲೆ ಕೈ ಮಾಡ್ತಾನ ಅವನು, ಎಷ್ಟು ಧೈರ್ಯ ಅವನಿಗೆ ಎಂದು ಜೇಬಿನಿಂದ ಮೊಬೈಲ್ ತೆಗೆದು ಸಿಂಚನಾಳಿಗೆ ಕರೆ ಮಾಡಿದನು. ಮೊಬೈಲ್ ಪರದೆಯ ಮೇಲೆ ಸೂರ್ಯನ ಹೆಸರು ನೋಡಿ ಖುಷಿಯಿಂದ ಕರೆ ಸ್ವೀಕರಿಸಿದಳು ಸಿಂಚನ. ಈ ಕಡೆಯಿಂದ ಸೂರ್ಯ ಹಲೋ ಎಂದು ಹೇಳದೆ ನಿಮ್ಮ ಅಪ್ಪನ ಮನೆ ಅಡ್ರೆಸ್ ಹೇಳು ಎಂದನು. ಅಪ್ಪನೇ ಮನೆ ಅಡ್ರೆಸ್ಸಾ, ಯಾಕೆ ಎಂದು ಅವಳು ಕೇಳಿದರೆ ಅಡ್ರೆಸ್ ಹೇಳು ಎಂದೆ ಎಂದು ಕಿರುಚಿದನು. ಇವನ ಮಾತಿಗೆ ಫೋನಿನಲ್ಲಿಯೇ ಬೆಚ್ಚಿದವಳು ಪಟಪಟನೆ ಅಡ್ರೆಸ್ ಹೇಳಿದಳು. ಕರೆ ತುಂಡರಿಸಿ ಆಚೆಗೆ ಹೋಗುವವನನ್ನು ಓಡಿ ಬಂದು ಕೈ ಹಿಡಿದಳು ಚಿನ್ನು. ಬೇಡ ಅಣ್ಣ, ಹೋಗಬೇಡ, ನನಗೆ ಭಯವಾಗುತ್ತಿದೆ. ಅವರು ದೊಡ್ಡ ಮನುಷ್ಯರಣ್ಣ, ಅವರು ಏನು ಮಾಡಿದರೂ ನಡೆಯುತ್ತದೆ. ನಾವು ಬಡವರು, ಮೊದಲೇ ಹೇಳಿಲ್ಲವ, ಬಡವನ ಕೋಪ ದವಡೆಗೆ ಮೂಲ ಎಂದು. ನೀನು ಕೋಪದಲ್ಲಿ ಯಾವ ನಿರ್ಧಾರವನ್ನು ತಗೋಬೇಡ ಎಂದಳು. ಚಿನ್ನು ಕೈ ಬಿಡು ಎಂದು ಕೂಗಿದನು. ಅವನ ಕೂಗಿಗೆ ಬೆಚ್ಚಿದವಳು ಕೈಬಿಟ್ಟಳು. ಕಣ್ಣುಗಳು ಕೆಂಡದ ಉಂಡೆಗಳಾಗಿದ್ದವು. ಮುಖ ಉರಿಯುತ್ತಿತ್ತು. ನೋಟದಲ್ಲಿ ಎದುರಿಗಿರುವವರನ್ನು ಭಸ್ಮ ಮಾಡುವ ಹಾಗಿದ್ದನು ಸೂರ್ಯ. ಸೂರ್ಯ, ಸರಿ ಬಾ, ನಾನು ಬರ್ತೀನಿ ಎಂದು ಕಿರಣ ಹೇಳಿದರೆ ಬೇಡ, ನೀನು ಚಿನ್ನು ಜೊತೆ ಇರು ಎಂದು ಹೇಳಿ ನಿಲ್ಲದೆ ಹೊರಟೇ ಹೋದನು. ಪ್ಲೀಸ್ ಅಣ್ಣನನ್ನು ತಡೆಯಿರಿ, ಹೋಗಲು ಬಿಡಬೇಡಿ ಎಂದು ಕಿರಣನ ಕೊರಳಪಟ್ಟಿ ಹಿಡಿದು ಎಳೆದಾಡುತ್ತಿದ್ದಳು ಚಿನ್ನು. ಚಿನ್ನು, ಅವನು ಇವಾಗ ಯಾರ ಮಾತನ್ನು ಕೇಳುವುದಿಲ್ಲ. ನೀನೇ ನೋಡಿದ್ಯಲ್ಲ ಹೇಗಾಡ್ತಿದ್ದಾನೆ ಎಂದು. ಇವಾಗ ನಾನು ಏನೇ ಮಾತನಾಡಿದರೋ ಅವನನ್ನು ತಡೆಯಲು ಆಗುವುದಿಲ್ಲ ಎಂದನು ಕಿರಣ. ಸರಿ, ಹಾಗಾದರೆ ನಾವು ಹೋಗೋಣ ಬನ್ನಿ ಎಂದಳು. ಚಿನ್ನು, ಈ ಸ್ಥಿತಿಯಲ್ಲಿ ನೀನು ಎಲ್ಲಿಗೂ ಬರುವುದು ಬೇಡ, ನಾನೇ ಹೋಗ್ತೀನಿ, ನೀನು ಇಲ್ಲೇ ಇರು ಎಂದರು. ಕೇಳದೆ ಹಠ ಹಿಡಿದು ನಾನು ಬರಲೇಬೇಕು ಎಂದು ಕಿರಣನ ಜೊತೆ ಹೊರಟಳು. ಚಿನ್ನು ಕಿರಣ ಹೋಗುವ ಮೊದಲೇ ಸಿಂಚನಾಳಿಗೆ ಕರೆ ಮಾಡಿ ಎಲ್ಲವನ್ನು ಹೇಳಿ ಅಡ್ರೆಸ್ ತಿಳಿದುಕೊಂಡವರು ಚಿನ್ನುವನ್ನು ಕರೆದುಕೊಂಡು ಹೊರಟನು. ದಾರಿಯುದ್ದಕ್ಕೂ ಅವಳು ಮಾತ್ರ ಅಳುವುದನ್ನು ನಿಲ್ಲಿಸಿರಲಿಲ್ಲ. ಅವನು ಎಷ್ಟು ಹೇಳಿದರೂ ಅಳು ನಿಲ್ಲಿಸುತ್ತಿರಲಿಲ್ಲ. ಕೊನೆಗೆ ಅವಳ ಅಳುವನ್ನು ನೋಡಲಾಗದೆ ದಾರಿ ಮಧ್ಯ ಬೈಕ್ ನಿಲ್ಲಿಸಿ, ಇವಾಗ ನೀನು ಅಳು ನಿಲ್ಲಿಸಿದರೆ ಮಾತ್ರ ಅಲ್ಲಿಗೆ ಕರೆದುಕೊಂಡು ಹೋಗ್ತೀನಿ, ಇಲ್ಲದಿದ್ದರೆ ವಾಪಸ್ ಮನೆಗೆ ಹೋಗ್ತೀನಿ ಎಂದನು. ಅವನ ಮಾತಿಗೆ ಇಲ್ಲ, ಅಳಲ್ಲ ಎಂದು ಸುಮ್ಮನಾದಳು. ರಾಜ್ ಬಹದ್ದೂರ್ ಬಂಗಲೆ ಸುಮಾರು 2 ಎಕರೆಯಷ್ಟು ಜಾಗದಲ್ಲಿರುವ ಬಂಗಲೆ ಅದು. ಬೈಕಿನಲ್ಲಿ ಬಂದವನು ಬೈಕ್ ಗೇಟ್ ಬಳಿಯೇ ನಿಲ್ಲಿಸಿ ಗೇಟಿನಿಂದ ಒಳಗೆ ಹೋಗಲು ನೋಡಿದರೆ ಸೆಕ್ಯೂರಿಟಿ ಬಿಡಲಿಲ್ಲ. ಮೊದಲೇ ಕೋಪದಲ್ಲಿದ್ದವನು ಆ ಸೆಕ್ಯೂರಿಟಿಗೆ ಹಿಗ್ಗಾಮುಗ್ಗಾ ಹೊಡೆದು ಒಳಗೆ ಹೋದನು. ದಯಾನಂದ್, ದಯಾನಂದ್, ದಯಾನಂದ್. ಅಷ್ಟು ದೊಡ್ಡ ಬಂಗಲೆ ಯಾದರೂ ಸಹ ಮೂಲೆ ಮೂಲೆಗೆ ಕೇಳಿಸುವ ಹಾಗೆ ಕೂಗುತ್ತಿದ್ದನು. ಅಷ್ಟರಲ್ಲಿ ಕಿರಣ, ಚಿನ್ನು ಮತ್ತು ಸಿಂಚನ ಕೂಡ ಅಲ್ಲಿಗೆ ಬಂದಿದ್ದರು. ಅಲ್ಲಿಯ ಕೆಲಸದವರೆಲ್ಲ ಇವನು ಕೂಗುವುದನ್ನು ನೋಡಿ ಹಾಗೆ ನಿಂತು ಬಿಟ್ಟಿದ್ದರು. ಯಾವಾಗಲೂ ಕೋಪ ಮಾಡಿಕೊಳ್ಳಿರುವವರನ್ನು ಹೇಗಾದರೂ ಸಂಭಾಳಿಸಬಹುದು, ಆದರೆ ಅಪರೂಪಕ್ಕೊಮ್ಮೆ ಬರುವ ಕೋಪವನ್ನು ನಿಯಂತ್ರಿಸುವುದು ಬಹಳ ಕಷ್ಟ. ಆ ಜಗ ಬೆಳಗೋ ಸೂರ್ಯ ಹೇಗೆ ಉರಿಯುತ್ತಿರುತ್ತಾನೋ ಹಾಗೆ ಇವನೂ ಕೂಡ ಉರಿಯುತ್ತಿದ್ದಾನೆ. ಎದುರಿಗೆ ಸಿಕ್ಕವರನ್ನು ಭಸ್ಮ ಮಾಡಿದರೂ ಆಶ್ಚರ್ಯವಿಲ್ಲ. ಸಿಂಚನ ಚಿನ್ನು ಬಳಿಗೆ ಹೋಗಿ ಅವಳ ಕಣ್ಣೀರನ್ನು ಒರೆಸಿ ಸಮಾಧಾನ ಮಾಡುತ್ತಿದ್ದಳು. ವೆಲ್ಕಮ್ ಸೂರ್ಯ, ವೆಲ್ಕಮ್. ನೀನು ಬರ್ತೀಯಾ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಬರ್ತೀಯಾ ಎಂದು ತಿಳಿದಿರಲಿಲ್ಲ. ನನಗೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ, ನಿಧಾನವಾಗಿ ಕೂಗಿದರೂ ಬರ್ತೀನಿ. ಕೂಗಾಡಿ ಸುಮ್ಮನೆ ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೋತೀಯ ಎಂದು ಮೆಟ್ಟಲಿನಿಂದ ಇಳಿದು ಬರುವಾಗ ತಣ್ಣನೆ ನುಡಿದರು ದಯಾನಂದ್. ದಯಾನಂದ್ ಮೆಟ್ಟಿಲು ಇಳಿದು ಬಂದ ತಕ್ಷಣ ಸೂರ್ಯ ದಯಾನಂದ್ ಕೊರಳ ಪಟ್ಟಿ ಹಿಡಿದು, ಎಷ್ಟು ಧೈರ್ಯ ಇದ್ದರೆ ನನ್ನ ಮನೆಗೆ ಬಂದು ನನ್ನ ತಂಗಿಯ ಮೇಲೆ ಕೈ ಮಾಡ್ತೀಯ? ನೀನು ಒಬ್ಬ ಮನುಷ್ಯನಚ್ಚಿ, ಒಂದು ಹೆಣ್ಣಿನ ಮೇಲೆ ಕೈ ಮಾಡ್ತೀಯ? ಮನುಷ್ಯತ್ವ ಇಲ್ಲದೆ ಇರುವ ಮನುಷ್ಯ ನೀನು. ಧೈರ್ಯ ಇದ್ದರೆ ನನ್ನ ಬಳಿ ಮಾತನಾಡು, ಹೇಡಿಯ ಹಾಗೆ ಹೆಣ್ಣು ಮಕ್ಕಳ ಬಳಿಯಲ್ಲ ನಿನ್ನ ಪ್ರಹಾರ ತೋರಿಸುವುದು. ಅದೇನು ಸಾಯಿಸ್ತೀನಿ ಅಂತಿದ್ದಂತೆ ಧೈರ್ಯವಾಗಿ ನಿನ್ನೆದುರಿಗೆ ನಿಂತಿದ್ದೀನಿ, ಅದೇನು ಮಾಡ್ತೀಯ ಮಾಡು ಎಂದು ಹೇಳುತ್ತಿದ್ದರೆ ಚಿನ್ನು ಸಿಂಚನ ಇಬ್ಬರು ಬಂದು ಬಿಡಿಸಲು ಎಷ್ಟೇ ಪ್ರಯತ್ನ ಮಾಡಿದರೂ ಆಗುತ್ತಿರಲಿಲ್ಲ. ಕಿರಣ ಮಾತ್ರ ಬಿಡಿಸಲು ಬಂದಿರಲಿಲ್ಲ. ಸೂರ್ಯನಿಗಿಂತ ಹೆಚ್ಚು ಕೋಪಗೊಂಡಿದ್ದಾನೆ ಅವನು, ಆದರೆ ಅದನ್ನು ತೋರಿಸದೆ ಸುಮ್ಮನೆ ನಿಂತಿದ್ದ. ಬೇಡ ಅಣ್ಣ, ಬಿಟ್ಬಿಡು ಅವರನ್ನು, ಇವರ ಸಹವಾಸ ನಮಗೆ ಬೇಡ, ಹೋಗೋಣ ಬಾ ಎಂದು ಅಳುತ್ತಿದ್ದಳು. ಸೂರ್ಯ, ಬಿಡಿ ಅವರನ್ನು, ಕೊಚ್ಚೆಯ ಮೇಲೆ ಕಲ್ಲು ಹಾಕಿದರೆ ಅದು ನಮ್ಮ ಮುಖಕ್ಕೆ ಹಾರುವುದು, ಪ್ಲೀಸ್ ಬಿಡಿ ಎಂದು ಸಿಂಚನ ಕೂಡ ಅಳುತ್ತಿದ್ದಳು. ಇವರ ಯಾರ ಮಾತು ಸಹ ಸೂರ್ಯನ ಕಿವಿಗೆ ಕೇಳಿಸುತ್ತಿರಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ 4 ಜನ ದಾಂಡಿಗರು ಬಂದಿದ್ದರು.